ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಸಂಪೂರ್ಣವಾಗಿ ಏನಪ್ಪ ಅಂದ್ರೆ ಸರ್ಕಾರದ ಮಂತ್ರಿಯಾಗಿ ಏನಪ್ಪ ಅಂದ್ರೆ ಜನರ ಸಮಸ್ಯೆಗಳು ಭಾಳ ಇಮಿಡಿಯೇಟ್ ಆನ್ಸರ್ ಮಾಡಿಸ್ಕೊಡ್ತಾರೆ. ಯಾಕಂದ್ರೆ ತಕ್ಲೀಫ್ಲಿಂದ ಸಮಸ್ಯೆಲಿಂದ ಬಂತಕ್ಕಂಥ ಜನಗಳಿಗೆ ಇಮಿಡಿಯೇಟ್ ಏನಂತಂದ್ರೆ ಅವರಿಗೆ ಬಗೆಹರಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ಕೊಡೋದು ನಾವು ಕಣ್ಣಾರೆ ನೋಡೀವಿ. ಬೀದರ್ ಜಿಲ್ಲೆಯಿಂದ ಪೌರಾಡಳಿತ ಮಿನಿಸ್ಟರ್ ಏನು ರಹೀಮ್ ಅವರು ಅದಲ್ಲ, ಅವ್ರನ್ನ ಕೈಬಿಟ್ಟು ಯಾರದೇ ನಮ್ಮ ಬೀದರ್ ಡಿಸ್ಟ್ರಿಕ್ಲಿಂದ MLCಗೆ ಅದೇ ಖಾತೆ ಇನ್ನೊಬ್ಬರಿಗೆ ವಹಿಸ್ಕೊಟ್ರು ನನಗೊಂದು ಭಾಳ ಖುಷಿ ಅನ್ನಿಸ್ತದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇವ್ರು ಮಾಡಿದ ಕೆಲಸದಾಗ ನೋಡ್ರಿ ನಮ್ಗೆ ಅನ್ಸೋದು ಸ್ಕೀಮ್ ಏನು ಕೊಡ್ಲತ್ತಾರ 5 ಗ್ಯಾರಂಟಿಗಳೇ, ಮತ್ತು ಬೇರೆದರ ಏನಂಗೆ ಇದು ಅನಿಸಿಲ್ಲ. ಇಲ್ಲಿ ಸಚಿವರಂದ್ರೆ ಹಳೆ ಸಚಿವರು BJP ಸರ್ಕಾರ ಇದ್ದಾಗ ಯಾರು ನಮ್ಗೆ ಕೆಲಸ ಮಾಡಿಲ್ಲ. ಫ್ರೀ ಇಲ್ಲ, ಹಾಫ್ ಟಿಕೆಟ್ ಕಣಿತು ನೀವು ಫ್ರೀ ಅಂತ ಕಣ ಮನೆಗಿಂದ ಕೆಲಸ ಬಿಟ್ಟು ಯಾರು ಎತ್ಸಕತ್ತೆ ನಡೆದು. ಈಗ ಟ್ರಾನ್ಸ್ಪೋರ್ಟ್ ಆಯಿತು, ಅವ್ರದ್ದೆಲ್ಲ ಆಟೋದವ್ರದೆಲ್ಲ ಹೇರಿನಿ ಮೇನ್ ಸರ್ ಫ್ರೀ ಕೊಡೋದೆ ವೈಫಲ್ಯ ನೋಡಿ ಸರ್. ಅವರು ಸಿದ್ದರಾಮಯ್ಯ ಸರ್ಕಾರದವರು DK ಶಿವಕುಮಾರ್ ಅವರು ಮಾತು ಕೊಟ್ಟಿದ್ದಾರೆ, ಮೊದಲೇ ಮಾತು ಕೊಟ್ಟಾರೆ. ಅವ್ರು ಮಾತು ಕೊಟ್ಟಿನ ಪ್ರಕಾರ ನಡೀಬೇಕು ಸರ್. ಇನ್ನು D.Ed B.Ed ಎಲ್ಲ ಡಿಗ್ರಿ ಮುಗಿಸ್ತಿ ಯುವಕರದು ಅವ್ರೆಲ್ಲ ವಯಸ್ಸು ಮಿತಿ ಮೀರ್ತಾ ಇದೆ. ನನ್ನ ರಿಕ್ವೆಸ್ಟ್ ಏನಂದ್ರೆ ಸರ್ಕಾರಕ್ಕೆ ಬಂದ್ರೆ ಆದಷ್ಟು ಬೇಗನೆ ಬ್ಯಾಕ್ಲಾಗ್ ಹುದ್ದೆಗಳನ್ನು ಕರಿಬೇಕು ಯುವಕರಿಗೆ. ಸರ್ ಯುವಕರಿಗೆ ಉದ್ಯೋಗ ಬೇಕು ನೋಡ್ರಿ. ಭಾಳ ಜನ ಯುವಕರು ಸರಿಯಾಗಿ ಓದ್ಯಾರ, ಏನು ಕಡಿಮೆ 5,000 10,000ಗೆ ಅಲ್ಲಿ ಇಲ್ಲಿ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ ರೀ ದೊಡ್ಡ ಫ್ಯಾಕ್ಟ್ರಿದಾಗ. ಫ್ರೀ ಬಸ್ ಮಾಡಿ ಹಿಡಿದ್ರಿ ನಮ್ಮ ಸ್ಕೂಲ್ ಹುಡುಗಿಯರಿಗೆಲ್ಲ ಸ್ವಲ್ಪ ಇದು ಆಗ್ಲತ್ತದ್ರಿ. ಹಿಂಗೆ ಮನೆಗಿದ್ದನವರೆಲ್ಲ ಟ್ರಿಪ್ ಅಂತೇಳಿ ಎಲ್ಲ ಭಾಳ ಓಡಾಡ್ಲತ್ತಾರಲ್ಲ ರೀ. ನಮಗೆ ದಿನ ಸ್ಕೂಲಿಗೆ ಬರ್ಲಿಕ್ಕೆ ಕಾಲೇಜ್ ಬರ್ಲಿಕ್ಕೆ ತೋಲು ಕಷ್ಟ ಆಗ್ಲತ್ತದ. ಅವ್ರು ಇದ್ದಿನ ಸಲುವಾಗಿ ಇವಾಗ ಎಲ್ಲ ಜನ ರೈತರಿಗಾಗಲಿ, ಕಾಲೇಜ್ ಮಕ್ಕಳಿಗಾಗಲಿ, ಸ್ಕೂಲ್ ಮಕ್ಕಳಿಗಾಗಲಿ ಸ್ಕಾಲರ್ಶಿಪ್ಪು ಅದೇ ಎಲ್ಲ ಸವಲತ್ತು ಅವರೇ ಕೊಟ್ಟಾರೆ. ನಮ್ದು ಬಡವ್ರ ಮಕ್ಕಳು ಇವತ್ತು ಬದುಕ್ಲತ್ತಿದ್ದೇವೆ ಅಂದ್ರೆ, ಕಾಲೇಜ್ ನಡೆದೇವು ಅಂದ್ರೆ ಅವ್ರದ್ದಿಂದೇ ಸಾಧ್ಯ. ವೇಟ್ ಮಾಡ್ಲತ್ತಾರ ಆಟೋಗಳಿಗೆ ಎಲ್ಲಿ ಭೀ ಹೋಗ್ಲಾಗಿರೋ ಬಸ್ಸಿನಾಗೆಲ್ಲ ಫುಲ್ ಆಗ್ಲತ್ತದಲ್ಲ. ಓನ್ಲಿ ಸ್ಟೂಡೆಂಟ್ಗಳಿಗೆ ಇರ್ಬೇಕಂತ ಆಸೆ ಅದ. 5 ಗ್ಯಾರಂಟಿಯಲ್ಲಿ ಪ್ರತಿಯೊಂದು ಗ್ಯಾರಂಟಿ ಬಳಕೆ ಆಗ್ತಾ ಇದೆ. ಮತ್ತು ಗೃಹಲಕ್ಷ್ಮಿ ಯೋಜನೆದಾಗ ಸ್ವಲ್ಪ ಹಂತವಾಗಿ ಬರ್ತಾ ಇಲ್ಲ. 2 ತಿಂಗಳಿಗೆ 3 ತಿಂಗಳಿಗೆ ಬರ್ತಾ ಇದೆ ದುಡ್ಡು. ಹಾಗಾಗಿ ಹೆಣ್ಮಕ್ಳಿಗೆ ಏನಂದ್ರೆ ಅದು ಗೃಹಲಕ್ಷ್ಮಿ ಅನುಕೂಲ ಆಗ್ಯದ. ಹೆಂಗಾಗ್ಯದ ಅಂದ್ರೆ ಮಕ್ಕಳಿಗೆ ಎಜುಕೇಷನ್ ಫೀಸ್ ಕಟ್ಟೋದಾಗಲಿ, ಅಥವಾ ಕಾಲೇಜ್ ಫೀಸ್ ಕಟ್ಟೋದಾಗಲಿ, ಅಥವಾ ಗಂಗಾ ಕಲ್ಯಾಣ ಯೋಜನೆಗೆ ದುಡ್ಡು ಕೂಡ್ಕೊಂಡು ಕೆಲವೊಬ್ರು ಗಂಗಾ ಕಲ್ಯಾಣ ಯೋಜನೆಯನ್ನು ಬೋರ್ ಕೊರೆಸ್ಕೊಂಡು ಅಥವಾ ಮನೆಗೇನಪ್ಪ ಅಂದ್ರೆ ಅನೇಕ ಕೆಲಸಕ್ಕೆ ಸೌಲಭ್ಯನ ಪಡ್ಕೊಂಡ್ರದಲ್ಲಿಂದು ಉಪಯೋಗ ಮಾಡ್ಕೊಂಡ್ರೆ ನನಗೂ ಭಾಳ ಸಂತೃಪ್ತಿ ಅನ್ನಿಸ್ತದೆ. ಇದು ಸಿದ್ದರಾಮಯ್ಯ ಗೌರ್ಮೆಂಟ್ 2 ವರ್ಷ ಸಂಪೂರ್ಣ ಮುಂದುವರ್ಸ್ಲತ್ತಾರಲ್ಲ, ಹೀಗೆ ಒಳ್ಳೆ ರೀತಿಯಿಂದ ಏನಪ್ಪ ಅಂದ್ರೆ ಜನರಿಗೆ ಯಾವುದೇ ರೀತಿಯಿಂದ ತೊಂದರೆ ಬರಲಾರ್ದಂಗೆ ನೋಡ್ಕೊಂಡು ಈ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಕೆಲವೊಂದು ಏನು ಯೋಜನೆ ಗ್ಯಾರಂಟಿ ಯೋಜನೆಗಳವ ಕೆಲವೊಂದು ಸ್ಟ್ರಿಕ್ಟ್ಲಿ ಕೆಲಸ ಮಾಡ್ತಕ್ಕಂಥ ನೋಡಿದಾಗ ಅಂದ್ರೆ ಹೈದರಾಬಾದ್ ಕರ್ನಾಟಕದಾಗ IDPR ಮಿನಿಸ್ಟರ್ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಸಂಪೂರ್ಣವಾಗಿ ಏನಪ್ಪ ಅಂದ್ರೆ ಸರ್ಕಾರದ ಮಂತ್ರಿಯಾಗಿ ಏನಪ್ಪ ಅಂದ್ರೆ ಜನರ ಸಮಸ್ಯೆಗಳು ಭಾಳ ಇಮಿಡಿಯೇಟ್ ಆನ್ಸರ್ ಮಾಡಿಸ್ಕೊಡ್ತಾರೆ. ಯಾಕಂದ್ರೆ ತಕ್ಲೀಫ್ಲಿಂದ ಸಮಸ್ಯೆಲಿಂದ ಬಂತಕ್ಕಂಥ ಜನಗಳಿಗೆ ಇಮಿಡಿಯೇಟ್ ಏನಂತಂದ್ರೆ ಅವರಿಗೆ ಬಗೆಹರಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ಕೊಡೋದು ನಾವು ಕಣ್ಣಾರೆ ನೋಡೀವಿ. ಬೀದರ್ ಜಿಲ್ಲೆಯಿಂದ ಪೌರಾಡಳಿತ ಮಿನಿಸ್ಟರ್ ಏನು ರಹೀಮ್ ಅವರು ಅದಲ್ಲ, ಅವ್ರನ್ನ ಕೈಬಿಟ್ಟು ಯಾರದೇ ನಮ್ಮ ಬೀದರ್ ಡಿಸ್ಟ್ರಿಕ್ಲಿಂದ MLCಗೆ ಅದೇ ಖಾತೆ ಇನ್ನೊಬ್ಬರಿಗೆ ವಹಿಸ್ಕೊಟ್ರು ನನಗೊಂದು ಭಾಳ ಖುಷಿ ಅನ್ನಿಸ್ತದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ವ್ಯಕ್ತಿಗೆ ನಂದು ಅವ್ರದ್ದು ಏನಿಲ್ಲ, ಬಟ್ ಅಂದ್ರೆ ಅವರು ಕೆಲವೊಂದು ಕೆಲಸಗಳು ಬೀದರ್ ಜಿಲ್ಲೆದಾಗ ಅವ್ರ ಕ್ಷೇತ್ರಕ್ಕೆ ಬರ್ತಕ್ಕಂಥ ಜನಗಳು ಭಾಳ ಸಮಸ್ಯೆಲಾರ ನೆಕ್ಸ್ಟ್ ಟೈಮ್ ಮಾಡಬಾರ್ದು ಇದು ಅಲ್ಲ. ಇದನ್ನು ಸ್ವಲ್ಪ ಜನ ತತ್ತರಿಸ್ಲತ್ತಾರೆ. ಹೆಂಗಂದರೆ ಬಸ್ಸಿಗೆ ಹೋಗ್ಬೇಕಾದ್ರೆ ಗಂಡು ಮಕ್ಕಳಿಗೆ ಸೀಟೇ ಸಿಗ್ತಾಯಿಲ್ಲ, ದುಡ್ಡು ಕೊಟ್ಟು ಹೋಗೋರಿಗೆ ಸೀಟೇ ಸಿಗ್ತಾಯಿಲ್ಲ. ಇದು ಫ್ರೀಯಾಗಿ ಏನಾದರೂ ಭಾಳ ಜನ ತತ್ತರಿಸ್ಲತ್ತದ ರೀ. ಎಲ್ಲಿಗಾರ ಎಮರ್ಜೆನ್ಸಿದಾಗ ಹೋಗ್ಬೇಕಾದ್ರೆ ತಲುಪ್ಲಕ್ಕೆ ಆಗಲ್ಲ ಉಂಟು. ಈಗ ನಾನು ಬಾಲ್ಕಿಯಿಂದ ಬೀದರ್ ಬರಲಿಕ್ಕೆ ನಂಗೆ 2 ತಾಸು ಟೈಮ್ ತಿಂದು 4 ಬಸ್ ಬಿಟ್ಟೆ ನಾನು. ಅದು ಈ ಯೋಜನೆ ಇದು 5 ವರ್ಷ ಕಂಪ್ಲೀಟಾಗಿ ಮುಗಿಸಿ ಇನ್ನು ಮುಂದೆ ಈ ಗ್ಯಾರಂಟಿ ಎಲ್ಲ ತೆಗೆದುಬಿಟ್ಟು ಒಳ್ಳೆ ಕಾರ್ಯಗಳು ಮಾಡಬೇಕು ಅಂಬೋದು ನನ್ನೊಂದು ಉದ್ದೇಶ. ನನ್ನ ಹೆಸರು ವಿಜಯಕುಮಾರ್. ಕೆಲಸ ಇಲ್ಲ ಏನಿಲ್ಲ, ಪಬ್ಲಿಕ್ ಎಲ್ಲ ಪರೇಶಾನ್ದಾಗ ಅದ. ನಮ್ಮ ಬೀದರ್ ಡಿಸ್ಟಿಕ್ ಪೂರಾ ಪಬ್ಲಿಕ್ಕು ಪರೇಶಾನ್ ಅದ. ಡ್ಯೂಟಿ ಇಲ್ಲ, ಏನಿಲ್ಲ, ಒಂದು ಕಂಪ್ನಿಗಳಿಲ್ಲ ಇಲ್ಲಿ ಲೋಕಲ್. ಔರಾದ್ ತಾಲೂಕದಾಗ ಒಂದು ಕಂಪ್ನಿ ಅವು ಭೀ ಇಲ್ಲ. ಒಂದು ಯಾವ್ದಾರ ಒಂದು ಕಂಪ್ನಿ ಬಂತಂದ್ರೆ ಎಲ್ಲ ಔರಾದ್ ಮಂದಿಗೆಲ್ಲ ಸುಖ ಆಯ್ತದ. ಎಲ್ಲ ಇದು ನೋಡಬೇಕು. ಮನೆ ಇಲ್ಲ, ಮನೆ ಇಲ್ದವ್ರಿಗೆ ಮನೆ ಕೊಡಬೇಕು. ಇವ್ರು ಮಾಡಿದ ಕೆಲಸದಾಗ ನೋಡ್ರಿ ನಮ್ಗೆ ಅನ್ಸೋದು ಸ್ಕೀಮ್ ಏನು ಕೊಡ್ಲತ್ತಾರ 5 ಗ್ಯಾರಂಟಿಗಳೇ, ಮತ್ತು ಬೇರೆದರ ಏನಂಗೆ ಇದು ಅನಿಸಿಲ್ಲ. ಡೆವಲಪ್ಮೆಂಟು ಇಂಥವು ಏನು ಭೀ ನಮ್ಗೆ ಅನಿಸಿಲ್ಲ. ಏನೋ ಮಹಿಳೆಗೆ ರೊಕ್ಕ ಕೊಡ್ಲತ್ತಾರ, ಅದು ಒಂದೇ ಇದು ಕಾಣತ್ತು. ಮತ್ತು ಅದಕ್ಕೆ ಬಿಟ್ಟು ಬೇರೆದು ಹಿಂಗೆ ಏನಿದೆ ಕಾಣುಂಟು. ಇಲ್ಲಿ ಸಚಿವರಂದ್ರೆ ಹಳೆ ಸಚಿವರು BJP ಸರ್ಕಾರ ಇದ್ದಾಗ ಯಾರು ನಮ್ಗೆ ಕೆಲಸ ಮಾಡಿಲ್ಲ. ಈಗ ನಂಬಲ್ಲಿ ಪ್ರಭು ಚವ್ಹಾಣ್ ಇದ್ದರು, ನಂಬಲ್ಲಿ ಏನು ಕೆಲಸ ಮಾಡಿಲ್ಲ ನಂಬಲ್ಲಿ. ಇವಾಗ ಏನದ ಈಗ ಸಾಗರ್ ಖಂಡ್ರೆ ಮತ್ತು ಅವ್ರು ಹರಾಜರ ಅವ್ರು ಏನಾರ ಮಾಡ್ತಾರೆ ನಮ್ಮ ಕೋಶಿಶ್ ಅದ. MP ಆಗ್ಯಾರ,
ಈಗ ಗ್ಯಾರಂಟಿ ನಡೆದ್ರೆ ಚಂದ ಅದ ರೀ ಸರ್. ಈಗ ಹೆಣ್ಮಕ್ಳಿಗೆ ಯೋಜನೆ ಆಗ್ತದೆ ಈಗ ಹ್ಯಾಂಗಾದ್ರೂ ಭೀ ರೇಟ್ ಹೆಚ್ಚಿಗೆ ಆಗ್ಯದಲ್ಲ ರೀ. ದಿನಸಿ ಐಟಮ್ ರೇಟ್ ಹೆಚ್ಚಾಗ್ಯದ. ಈಗ ಇದಕ್ಕೆ ಲೆವೆಲ್ ಆಗೋಯ್ತು. ಅಮರ್ ಸ್ವಾಮಿ ರೀ ಸರ್. ತೃಪ್ತಿ ಏನು ಸರ, ಈಗ ಲೈಟ್ ಬಿಲ್ ಫ್ರೀ ಮಾಡ್ಯಾರ, ಮನೆಗೆ ಫ್ರೀ ಮಾಡ್ಯಾರ, ದುಕಾನ್ದಾಗ ಹೆಚ್ಚಿಗೆ. ಮತ್ತು ಇದ್ರದ್ದು ಏನಂದ್ರೆ ಈಗ ಗೋರ್ಮೆಂಟ್ದಾಗ ರೊಕ್ಕ ಇಲ್ಲ, ಅಭಿವೃದ್ಧಿ ಕೆಲಸ ಆಗ್ಲತ್ತಿಲ್ಲ. ಈಗ ನೋಡ್ರಿ ರೋಡ್ ಹೆಂಗದ ನೋಡ್ರಿ, ಪಲ್ಲೆ ಹೆಂಗೆ ಶಿಸ್ತು ಇರ್ತಿತ್ತು, ಈಗ ರೋಡ್ ಏನು ಕ್ಲೀನೆಸ್ ಇಲ್ಲ, ಮೇಂಟೆನೆನ್ಸ್ ಇಲ್ಲ, ಅದೊಂದಾಗ್ಯದ. ನಮ್ಮದು ವ್ಯಾಪಾರಸ್ಥರ ಜಿಂದಗಿರ ಭಾಳ ಇದಾಗ್ಯದ ಸರ್. ಎಲ್ಲ ಸ್ಕೂಲ್ನಾಗೆಲ್ಲ ಬುಕ್ ಫ್ರೀ ಕೊಡ್ಲತ್ತಾರ. ಇವ್ರದ್ದು ನಮ್ಮ ದೋಸ್ತರದ್ದು ಬಟ್ಟೆ ಅಂಗಡಿ ಇದೆ, ಇವ್ರದ್ದು ಬಟ್ಟೆಗಳೆಲ್ಲ ಯೂನಿಫಾರ್ಮ್ ಎಲ್ಲ ಅಲ್ಲಿ ಫ್ರೀ ಕೊಡ್ಲತ್ತಾರ. ಫ್ರೀ ಏನೋ ಅಲ್ಲಿ ದುಡ್ಡು ಖಾಸಗಿ ಸ್ಕೂಲ್ದಾಗ ಏನಂದ್ರೆ ದುಡ್ಡು ತೊಗೊಂಡು ಎಲ್ಲೇ ಹುಡುಗರಿಗೆಲ್ಲ ಕೊಡ್ಲತ್ತಾರ. ಯಾರೂ ಬರ್ತಾಯಿಲ್ಲ ಸರ್. ಈಗ ಜೂನ್ ಬರ್ತಾಯಿದೆ ಸರ್, ನಮ್ಮಲ್ಲಿ ಗಿರಾಕು ಯಾರನ್ನೂ ಇಲ್ಲ. ಮಾಲ್ ಅಂದ್ರೆ ಟ್ರಾನ್ಸ್ಪೋರ್ಟ್ ಕೊಡ್ಲಿಕ್ಕೆ ನಮ್ಮಲ್ಲಿ ದುಡ್ಡಿಲ್ಲ. ಅಂಥ ಪರಿಸ್ಥಿತಿ ಬಂದಿದೆ ಸರ್. ಮತ್ತು ಲೇಬರ್ಗಳು ಶಾರ್ಟೇಜ್. ಎಲ್ಲ ಕಡೆ ಫ್ರೀ ರ್ಯಾಷನು, ಫ್ರೀ ಏನೇನೋ ಕೊಡ್ತಾಯಿದ್ದಾರೆ ಸರ್. ಮತ್ತು ಬಸ್ ಫ್ರೀ. ಅದ್ರದಾಗ ಮನುಷ್ಯರಿಗೆ ಕೆಲಸ ಮಾಡೋ ಆಸಕ್ತಿನೇ ಇಲ್ಲ ಸರ್. ಆಸಕ್ತಿ ಬೇಕಲ್ಲ ಸರ್, ಆಸಕ್ತಿನೇ ಇಲ್ಲ ಅವ್ರ ಬಳಿ. ಅದಕ್ಕಿಂತ ಗೌರ್ಮೆಂಟ್ ಫ್ರೀ ಒಂದು ಬಂದಬೇಕು. ಫ್ರೀ ಕೊಡೋದ ಸರ್, ಫ್ರೀ ಕೊಡೋದು ಭಾಳ ಇದು ಸರ್. ಫ್ರೀ ಕುಡಿಯಬಾರ್ದು. ಫ್ರೀ ಇಲ್ಲ, ಹಾಫ್ ಟಿಕೆಟ್ ಹಾಕೊಂಡಿತ್ತು ನೀವು. ಫ್ರೀ ಅಂತ ತಿಳ್ಕೊಂಡು ಮನೆಗಿಂತ ಕೆಲಸ ಬಿಟ್ಟು ಯಾರು ಎತ್ಸಕತ್ತೆ ನಡೆದು. ಈಗ ಟ್ರಾನ್ಸ್ಪೋರ್ಟ್ ಆಯಿತು, ಅವ್ರದ್ದೆಲ್ಲ ಆಟೋದವ್ರದ್ದೆಲ್ಲ ಹೇರಿಣಿ. ಮೇನ್ ಸರ್ ಫ್ರೀ ಕೊಡೋದೆ ವೈಫಲ್ಯ ನೋಡಿ ಸರ್. ಫ್ರೀ ಒಂದು ಕೊಡೋದು ಕಮ್ಮಿ ಮಾಡ್ಬೇಕಂತ ನಂದು ಅನಿಸಿಕೆ ಸರ್. ಶಾಂತಕುಮಾರ್ ರೀ. ಅವ್ರು ಹೆಚ್ಚ ಬಡವ್ರ ಕೆಲಸ ಸಲುವಾಗಿ, ಬಡವರು ಉದ್ಧಾರ ಸಲುವಾಗಿ ಮಾತಾಡ್ತಾರೆ. ನಮಗೆ ತೃಪ್ತಿ ಇದೆ ಸರ್. ಗ್ಯಾರಂಟಿ ಏನು 5 ಗ್ಯಾರಂಟಿ ಕೊಟ್ಟರೆ 5 ಗ್ಯಾರಂಟಿ ಕರೆಕ್ಟ್ ಕೆಲಸ ಮಾಡ್ತಾವೆ ಸರ್. ತೃಪ್ತಿ ಇದೆ. ಜನರಿಗೆ ಒಳ್ಳೆಯ ಕೆಲಸ ಆಗ್ಲತ್ತದ, ಒಳ್ಳೆ ತೃಪ್ತಿ ಬರ್ತದೆ. ಒಳ್ಳೆ ಹೆಣ್ಮಕ್ಳೆಲ್ಲ ಡೈಲಿ ಅವ್ರು ಮಾತಾಡ್ತಾರೆ ಸರ್. ಅವರು ಸಿದ್ದರಾಮಯ್ಯ ಸರ್ಕಾರದವರು ಡಿ ಕೆ ಶಿವಕುಮಾರ್ ಅವರು ಮಾತು ಕೊಟ್ಟಿದ್ದಾರೆ, ಮೊದಲೇ ಮಾತು ಕೊಟ್ಟಾರೆ. ಅವ್ರು ಮಾತು ಕೊಟ್ಟಿನ ಪ್ರಕಾರ ನಡೀಬೇಕು ಸರ್. ಲಕ್ಷ್ಮಣರಾವ್ ಅಗ್ಗೆ ಅದು ಸ್ವಲ್ಪ ಹಾಸ್ಪಿಟಲು, ಆಸ್ಪತ್ರೆ ಇಂಥವೆಲ್ಲ ಜನಗಳಿಗೆ ತುಂಬ ಅನುಕೂಲ ಆಗ್ತಾ ಇರೋದು. ಸೊ ಸಿದ್ದರಾಮಯ್ಯ ಸರ್ಕಾರ ಬಂದಾಗಿಂದ ಟೋಟಲಿ ಹೇಳ್ಬೇಕಂದ್ರೆ ಬಡ ಜನಗಳಿಗೆ ತುಂಬಾ ಅನುಕೂಲ ಆಗ್ತಾಯಿದೆ ನಾನು ನೋಡಿರೋ ಪ್ರಕಾರ. ಸರ್ ಚೆನ್ನಾಗಿ ಮಾಡ್ತಾಯಿದ್ದಾರೆ ಸರ್. ಪ್ರಿಯಾಂಕ್ ಖರ್ಗೆ ಮತ್ತು H. ಮಹದೇವಪ್ಪ, ಆಮೇಲೆ MB ಪಾಟೀಲ್ ಅವರು, ಆಮೇಲೆ ನಮ್ಮ ಬೀದರ್ ಜಿಲ್ಲೆಯ ಇನ್ಚಾರ್ಜ್ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಸರ್. ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಎಲ್ಲ ಸಚಿವರು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಒಂದು ಕೆಲವೊಬ್ರು ಇದ್ದಿದ್ದಾರೆ, ಅವ್ರನ್ನ ಬೇರೆ ಸಚಿವ ಸ್ಥಾನ ಎಲ್ಲ ಬೇರೆ ನಿಗಮ ಅಧ್ಯಕ್ಷರೆಲ್ಲ ಕೊಟ್ಬಿಟ್ಟು ಆಮೇಲೆ ಚೆನ್ನಾಗಿ ಮಾಡ್ತಾಯಿರೋರನ್ನ ಮತ್ತೆ ಸಚಿವ ಸಂಪುಟ ಸೇರಿಸ್ಕೋಬೇಕು. ಸೊ ಜನಗಳ ಬೆಂಬಲ ಯಾರಿಗಿದೆ ಅನ್ನೋದು ನೋಡ್ಕೊಂಡು ಸೊ ಅವ್ರನ್ನ ಮತ್ತೆ ಸಚಿವ ಸಂಪುಟ ಸೇರಿಸಿ, ಮಾಡದೇ ಇರೋರಿಗೆ ಬೇರೆ ಒಂದು ಫೀಲ್ಡಲ್ಲಿ ವರ್ಕ್ ಕೊಟ್ಬಿಟ್ಟು ಚೆನ್ನಾಗಿ ಮಾಡ್ತಾ ಇರೋರನ್ನ ಮತ್ತೆ ಸಚಿವ ಸಂಪುಟ ಸೇರಿಸ್ಕೋಬೋದು. ಸಿದ್ದರಾಮಯ್ಯ ಸರ್ಕಾರ ಅವರು ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇರೋದು. ಸೊ ಗ್ಯಾರಂಟಿ ಯೋಜನೆ ಇದ್ದರೆ ಬಡವರೆಲ್ಲ ನೆಮ್ಮದಿಯಿಂದ ಜೀವನ ಮಾಡ್ಬೋದು. ನನ್ನ ಹೆಸರು ಧನರಾಜು, ಸಂಕಪೂರು, ಔರಾದ್ ತಾಲೂಕು. 2 ವರ್ಷದಲ್ಲಿ ಚೆನ್ನಾಗಿ ಮಾಡ್ತಾಯಿದ್ದಾರೆ, ಅಧಿಕಾರ ಚೆನ್ನಾಗಿ ಮಾಡ್ತಿದ್ದಾರೆ. ಅಧಿಕಾರ ಚೆನ್ನಾಗಿ ಮಾಡುವಾಗ ಜನರು ಅವರಿಗೆ ಪ್ರೋತ್ಸಾಹ ಮಾಡಬೇಕು. ಯಾವುದೇ ಸರ್ಕಾರ ಬಂದರೂ ಕೂಡ ಕೆಲವ್ರಿಗೆ ಸಮಸ್ಯೆ ಆಗುತ್ತೆ, ಕೆಲವರಿಗೆ ಒಳ್ಳೆಯದು ಕೂಡ ಆಗುತ್ತೆ, ಎಲ್ಲರಿಗೂ ಕೂಡ ಕೆಟ್ಟದಾಗಲ್ಲ. ಅದಕ್ಕಾಗಿ ನಮಗೂ ಕಾಂಗ್ರೆಸ್ ಸರ್ಕಾರದಿಂದ ನಮಗೆ ಎಲ್ಲ ರೀತಿಯಿಂದ ಸಹಾಯವಾಗಿದೆ ಮತ್ತು ಎಲ್ಲ ಒಳ್ಳೆ ರೀತಿಯಿಂದ ಯೋಜನೆ ಹಾಕಿದ್ದಾರೆ ಅವರು. ಪ್ರತಿಯೊಬ್ಬ ಮನುಷ್ಯನಿಗೆ ಕೆಲಸ ಮಾಡಿರೋ ಬಗ್ಗೆ ಯಾವುದೂ ಕೊರತೆ ಬರಲ್ಲ. ಎಲ್ಲ ನಾವು ಸರ್ಕಾರ ಮೇಲೆ ನಾವು ಅವಲಂಬಿಸಿದರೆ ಸರ್ಕಾರ ಮೇಲೆ ಸರ್ಕಾರ ನಮಗೆಲ್ಲ ಕೊಡಬೇಕೆಂಬುದಾಗಿ ಹೇಳಿರುವಾಗ ಅವ್ರ ಆಸೆಗಳು ಪೂರ್ಣಗೊಳಿಸ್ಲಿಕ್ಕಾಗಲ್ಲ. ಈಗ ಒಂದು ಸರ್ಕಾರ ಒಂದು ಅಧಿಕಾರದಲ್ಲಿದ್ದಿರುವಾಗ ವಿರೋಧ ಪಕ್ಷದವರು ಅವರು ಬ್ಲೇಮ್ ಮಾಡೋದೇ, ಯಾವುದಾದ್ರೂ ಒಂದು ಮಾಡಿ ನಂತರ ಅವರಿಗೆ ಬ್ಲೇಮ್ ಮಾಡಬೇಕು, ಅವ್ರ ಸರ್ಕಾರ ಬೀಳಿಸ್ಬೇಕೆಂಬುದಾಗಿ ಇದೊಂದು ಪ್ಲ್ಯಾನ್ ಇರುತ್ತದೆ. BJP ಇವಾಗ ಕಾಂಗ್ರೆಸ್ದವರು ವಿರೋಧ ಮಾಡ್ತಾರೆ, ಕಾಂಗ್ರೆಸ್ ಸರ್ಕಾರದಾಗ BJP ವಿರೋಧ ಮಾಡ್ತಾರೆ. ಹೇಗೂ ಅದು ಕಾಮನ್ ಆಗಿದೆ. ಅವರ ಎಬಿಲಿಟಿ ಪ್ರಕಾರ ಅವರಿಗೆ ಮಂತ್ರಿ ಸ್ಥಾನ ಕೊಡ್ತಾರೆ. ಒಂದು ವೇಳೆ ಅವರು ಸರಿಯಾಗಿ ನಡೆಸ್ಕೊಂಡು ಹೋಗಲಿಲ್ಲ ಅಂತಂದ್ರೆ ಅವರಿಗೆ ಅದನ್ನು ಆ ಒಂದು ಮಂತ್ರಿಮಂಡಲದಿಂದ ಕೈ ಬಿಡೋದಕ್ಕೆ ಅವರಿಗೆ ಆ ಕಮಿಟಿ ತೀರ್ಮಾನ ಮಾಡ್ತದೆ. ಜನರು ಏನು ಮಾಡೋಕ್ಕಾಗಲ್ಲ. ಸೊ ರಾಜ್ಕುಮಾರ್ ಗ್ಯಾರಂಟಿ ನಮಗೆ ಸಿಗ್ತು ಅಂತ ತಿಳ್ಕೊಂಡು ಗ್ಯಾರಂಟಿ ಸಿಕ್ಕಿಲ್ಲ ಸರ್. ಇನ್ನೂ ತನಕ ಗ್ಯಾರಂಟಿ ಸಿಕ್ಕಿಲ್ಲ. ಗ್ಯಾರಂಟಿ ಸಿಗಪ್ಲೇ ಮಾಡ್ಬೇಕು ಸರ್ ನೀವು. ಈಗ ಸರ್ ನಮ್ಗೆ ನೋಡ್ರಿ, ನಾವು ಎಜುಕೇಷನ್ ಮಾಡಿನೋರಿಲ್ಲ. ಇದೇ ಬಡತನ ನಮ್ಮ ಪೈಲೆ ಹಿಡಿದು ನಮ್ಮ ತಂದೆ ಹಿಡಿದು ನಮ್ಗೆ ಬಡತನ ಅದ. ಈಗ ಅದೇ ಹಿಡ್ಕೊಂಡು ನಾವು ನಡೆದೀವಿ. ನಾವು ಬೇರೆ ಹಾಕಿದೇವೆ ಸರ್. ಈಗ ನಾವು ನಮ್ಮದು ನೋಡ್ರಿ, ನಮ್ಮ ತಾಯಾರ್ದು ಇದನ್ನೇ ಬರಲ್ಲ, ಗೃಹಲಕ್ಷ್ಮಿ 2000 ಅಂತಲ್ಲ, ಅದು ಬರಲ್ಲ ಉಂಟು. ಸಂತೋಷ್ अभी सभी लोग को सब कुछ सभी सही दिख रहा है, लेकिन एक ये लेडीज़ जो बस फ्री चल रहा ना, वही एक करेक्ट नहीं दिख रहा सभी को करना. लेकिन जो कॉलेज चल रहा ना, उनको ही अभी उनको फ्री करे तो चलता, लेडीज़ को बॉयज़ को. अभी ये लेडीज़ का बोल तो ज़रा कम करना है इसको. अभी यहाँ पर हमारे ईश्वर खंडे साहब और रहीम खान साहब
बिदर को अच्छा करो उनको अकरम खान ಈಗ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಜನಗಳಿಗೆಲ್ಲ. ಅದು ಬಡವರು ಕೂಲಿ ಕಾರ್ಮಿಕರು ಹಳ್ಳಿಗಳ ಜನಗಳಿಗೆ ಅದು ಅಷ್ಟೇನು ವರ್ಕ್ ಆಗ್ತಾಯಿಲ್ಲ. ಯಾಕಂದರೆ ಅವ್ರು ಬರೀ ಪಾಪ ಅವ್ರು ಕೂಲಿ ಕೆಲಸಕ್ಕೆಲ್ಲ ಹೋಗಿ ಅವರು ಹೊಟ್ಟೆ ತುಂಬಿಕೊಂಡ್ರೆ ಇದಾಗಿರ್ತಾರೋ ಜಾಸ್ತಿನ ಅವ್ರಿಗೇನು ಅನುಕೂಲ ಇಲ್ಲ. ಬಟ್ ಇದು ಸಿಟಿಯವ್ರಿಗೆ ಅನುಕೂಲ ಇದೆ. ಇನ್ನೊಂದು ಏನದ ಅಂದ್ರೆ ಈ ಗ್ಯಾರಂಟಿಗಳೇನೋ ತಂದರು, ಬಟ್ ಅದು ಒಂದು 50% ಮಾತ್ರ ಜನಗಳಿಗೆ ವರ್ಕ್ ಆಗ್ತಾಯಿದೆ. ಇನ್ನೊಂದು ಏನದ ಅಂದ್ರೆ ಈ ಎಷ್ಟೋ ಜನಗಳು ಬ್ಯಾಕ್ಲಾಗ್ ನಿರುದ್ಯೋಗಿ ಯುವಕರಾಗ್ಯಾರ. ಬ್ಯಾಕ್ಲಾಗ್ ಪೋಸ್ಟ್ಗಳು ಕರೀತಾ ಇಲ್ಲ, ಅವರೆಲ್ಲ ಬೀದಿ ಪಾಲಾಗ್ಯಾರ. ಬಟ್ ಎಲ್ಲಿ ಹೋದ್ರು ಅಲ್ಲಿ ಆ ಕಂಪ್ನಿ ಈ ಕಂಪ್ನಿ ಬರೀ ಅವ್ರು ಸರ್ಟಿಫಿಕೇಟ್ ತೊಗೊಂಡು ತಿರುಗಾಡೋದ್ರಿಗೆ ಹೋಯ್ತು. ಬಟ್ ಯಾರಿಗೂ ಉದ್ಯೋಗ ಸಿಗ್ತಾ ಇಲ್ಲ. ಬಟ್ ನಿರುದ್ಯೋಗಿ ಜಾಸ್ತಿ ಆಗಿದೆ ಸರ್. ಬಟ್ ಇನ್ನೊಂದು ಏನದ ಅಂದ್ರೆ ಕೆಲವೊಂದು ಏನೋ DED BED ಎಲ್ಲ ಡಿಗ್ರಿ ಮುಗಿಸ್ತಿ ಯುವಕರದು ಅವ್ರೆಲ್ಲ ವಯಸ್ಸು ಮಿತಿ ಮೀರ್ತಾ ಇದೆ. ನನ್ನ ರಿಕ್ವೆಸ್ಟ್ ಏನಂದ್ರೆ ಸರ್ಕಾರಕ್ಕೆ ಅಂದ್ರೆ ಆದಷ್ಟು ಬೇಗನೆ ಬ್ಯಾಕ್ಲಾಗ್ ಹುದ್ದೆಗಳನ್ನು ಕರಿಬೇಕು, ಯುವಕರಿಗೆ ನೌಕರಿ ಇಲ್ಲವ್ರಿಗೆ ಒಂದು ಅವಕಾಶ ಕೊಡಬೇಕಂತ ಕೇಳ್ತೀನಿ ಅಷ್ಟೇ. ಪ್ರಕಾಶ್ ಖಡಕಂಚೋಳಿ. ಸಿದ್ದರಾಮಯ್ಯ ಗೌರ್ಮೆಂಟ್ಲಿಂದ ಹೆಚ್ಚಿನ ಅಭಿವೃದ್ಧಿ ಏನಾಗಿಲ್ಲ, ಆದರೂ ಕೂಡ ಕೆಲವು ಜನರಿಗೆ ಆಗ್ಯದ ಸರ್. ಈ ಪಂಚ ಖಾತ್ರಿಗಳಿಗೆ ಏನು ತಂದ್ರಲ್ಲ, ಅದು ಕೆಲವು ಜನರಿಗೆ ಒಳ್ಳೇದ. ಅದರ ಕೆಲವು ಮೊಡಿಫಿಕೇಷನ್ ಆಗ್ಬೇಕು ರೀ. ಅವು ಎಲ್ಲ ಹಕ್ಕುಗಳು ಎಲ್ಲರಿಗೆ ಸೌಲಭ್ಯಗಳು ಸಿಗಬಾರ್ದು. ಯಾರು ಅದಕ್ಕೆ ಎಲಿಜಿಬಲ್ ಅರ ಅಂಥವ್ರಿಗೆ ಸಿಗಬೇಕು ಸರ್. ಯುವಕರಿಗೆ ಉದ್ಯೋಗ ಬೇಕು ನೋಡ್ರಿ. ಭಾಳ ಜನ ಯುವಕರು ಸರಿಯಾಗಿ ಓದ್ಯಾರ, ಏನು ಕಡಿಮೆ 5,000 10,000ಗೆ ಅಲ್ಲಿ ಇಲ್ಲಿ ದೊಡ್ಡ ಕೆಲಸ ಮಾಡ್ತಾಯಿದ್ದಾರೆ ರೀ. ದೊಡ್ಡ ಫ್ಯಾಕ್ಟ್ರಿದಾಗ ಅವರೆಲ್ಲ ಒಳ್ಳೆ ಗ್ರ್ಯಾಜುಯೇಟ್ ಅಲ್ಲ, ಡಬಲ್ ಗ್ರ್ಯಾಜುಯೇಟ್ ಇದ್ದಾರೆ ರೀ, ಪೋಸ್ಟ್ ಗ್ರ್ಯಾಜುಯೇಟ್ ಇದ್ದಾರೆ. ಅಂಥವ್ರಿಗೆಲ್ಲ ಒಂದು ಉದ್ಯೋಗ ಕೊಡ್ಬೇಕು ರೀ. ಶ್ರೀಮಂತರಿಗೆ ಕೊಡೋದು ತಪ್ಪು. ಈಗ ಅವ್ರಂತಾರ ನಾವು ಊಟ ಹಾಕಿಲ್ಲ ಏನಂತ ಕೇಳ್ಬೋದು ಅವರು. ಆದರೂ ಕೂಡ ಯಾರು ಎಲಿಜಿಬಲ್ ಅಂಥವ್ರಿಗೆ ಕೊಡ್ಬೇಕು ಸರ್. ನನ್ನ ಹೆಸರು ಗಣಪತರಾವ್ ಸರ್. ಅಂದ್ರೆ ಇದು ರಾಷನ್ ಕೊಡ್ತಾಯಿದೆ ಸರ್, ಮತ್ತು ಗೃಹಲಕ್ಷ್ಮಿ ಯೋಜನೆ ಕೊಡ್ತಾಯಿದ್ದೆ, ಮತ್ತು ಮಕ್ಕಳಿಗೆ ಹೋಗೋ ಬರೋ ಹೆಣ್ಮಕ್ಳಿಗೆ ಪಾಸ್ ಫ್ರೀ ಇದೆ, ಬಸ್ ಪಾಸ್, ಮತ್ತು ರೋಡ್ ಚೆನ್ನಾಗಿವೆ ಸರ್, ಮತ್ತು ಚಲೋ ಇದೆ ಸರ್ಕಾರ, ಚೆನ್ನಾಗಿದೆ ಸರ್. ಈಗ ಸರ್ಕಾರ ಬಂತಂದ್ರೆ ಅದು ಮುಂದುವರಿಸಬೇಕು ಯೋಜನೆ, ಬಡವರಿಗೆ ಸಹಾಯ ಆಯಿತು ಸರ್. ಅಂದ್ರೆ ಒಂದು ಇದು ಅವ್ರಿಗೆ ಒಂದು ಇದು ಸಹಾಯಧನ ಮಾಡಿಂಗಪ್ಲೆ ಆಯಿತು. 2,000 ಗೃಹಲಕ್ಷ್ಮಿ ಕೊಡ್ತಾಯಿದ್ದಾರೆ, ಚೆನ್ನಾಗಿದೆ ಸರ್. ನನ್ನ ಹೆಸರು ಗೋವಿಂದ್ ಅಂತ. ಬಸ್ಗೆ ಫ್ರೀ ಮಾಡಿದ್ದಾರಲ್ಲ, ಮತ್ತು ರಾಷನ್ ಕಾರ್ಡ್ ದುಡ್ಡು ಹಾಕ್ತಾ ಇದ್ದಾರೆ, ಕರೆಂಟ್ ಫ್ರೀ ಮಾಡಿದ್ದಾರಲ್ಲ, ಎಲ್ಲ ತೃಪ್ತಿ ಆಗ್ಯಾವ. ಕೆಟ್ಟದೇನು ಆಗಿಲ್ಲ ಸರ್. ಬಟ್ ಬಡವರಿಗೆ ಎಲ್ಲರಿಗೆ ಸಿಲಿಂಡ್ರ್ ಫ್ರೀ ಮಾಡಬೇಕಾಗಿತ್ತು, ಬಟ್ ಅದು ಮಾಡಲಿಲ್ಲ ಗೌರ್ಮೆಂಟು. ಸರ್ ಅಜಯ್ ಸರ್ ನನ್ನ ಹೆಸರು. ನಮ್ಮ ಚಪ್ಪಲ್ ಶಾಪ್ನಾಗ ಜಾಬ್ ಮಾಡ್ತೀನಿ. ಫ್ರೀ ಬಸ್ ಮಾಡಿ ಹಿಡಿದ್ರಿ ನಮ್ಮ ಸ್ಕೂಲ್ ಹುಡುಗಿಯರಿಗೆಲ್ಲ ಸ್ವಲ್ಪ ಇದು ಆಗ್ಲತ್ತದ್ರಿ. ಹಿಂಗೆ ಮನೆಗಿದ್ದನವರೆಲ್ಲ ಟ್ರಿಪ್ ಅಂತೇಳಿ ಎಲ್ಲ ಭಾಳ ಓಡಾಡ್ಲತ್ತಾರಲ್ಲ ರೀ. ನಮಗೆ ದಿನ ಸ್ಕೂಲಿಗೆ ಬರ್ಲಕ್ಕೆ ಕಾಲೇಜ್ ಬರ್ಲಕ್ಕೆ ತೋಲು ಕಷ್ಟ ಆಗ್ಲತ್ತದ. ಫ್ರೀ ಬಸ್ ತೆಗಿಬೇಕು ಅಂತ ಅನ್ಕೋತೀನಿ. ಹೇಳಿರಿಗೆ ಅವ್ರಿಗೆ ಇದು ಆಗ್ಲತ್ತಾರ. ಈಗ ನಮ್ಮ ಕಾಲೇಜ್ ಹುಡುಗಿಯರಿಗೆ ಭಾಳ ಕಷ್ಟ ಆಗ್ಲತ್ತದ ರೀ. ನಮ್ಮ ದಿನ ಈಗ ಅವ್ರು ಒಂದು ಸ್ವಲ್ಪ 12, 1ಕ್ಕೆ ಹಂಗೆ ಊರಿಗೆ ಹೋದ್ರೆ ನಮಗೆ ಏನು ಕಷ್ಟ ಇಲ್ರಿ. ಆದ್ರೆ ಮಾರ್ನಿಂಗ್ ನಮಗೆ ಲೇಟಾಗಿ ಹೋದ್ರೆ ಅಟೆಂಡೆನ್ಸ್ ಬೀಳಲ್ರಿ. ಅವ್ರಿಗೆ ಲೇಟಾಗಿ ಹೋದ್ರೆ ಅವ್ರಿಗೆ ಏನಾಗಲ್ಲ. ರಂಜಿತಾ ಯದ್ಲಾಪುರ. ಏನು ತೃಪ್ತಿನೇ ಇಲ್ಲ ರೀ. ಏನು ಕೆಲಸ ಆಗಲ್ಲ ಉಂಟೋ ಏನಿಲ್ಲ. ಯಾವುದು ಭೀ ಗೌರ್ಮೆಂಟ್ ಕೆಲಸ ಏನು ಮಾಡ್ಕೊಳ್ಳೋದು ಯಾವ್ದು ಭೀ ಆಗಲ್ಲ ಉಂಟೋ. ಎಲ್ಲ ರೇಟ್ ಹೆಚ್ಚಿಗೆ ಗ್ಯಾರಂಟಿ ಯೋಜನೆಗಳು 4 ತಿಂಗಳ ಸಲ ಏನು ಹಾಕ್ಯಾರ ಸರ್. ಮತ್ತು ಅದ್ರ बाद ಏನು ಭೀ ಹಾಕಿಲ್ಲ ರೀ. ಅವ್ರು ಬದಲಾವಣೆ ಆಗಬೇಕೆ ಸರ್. ಹಾಂ ಸ್ವಾಮಿ ಅವ್ರು ಬಂದೇ ಒಳ್ಳೇದು ಮಾತಾಡ್ರಿ. 2,000 ಮಾಡ್ಯಾರ. ಹಾಂ 2,000 ಹಾಕ್ಯಾರಿ. ಗೋರ್ಗರಿಬ್ರು ಸವಲತ್ತು ಅದ. ಅಷ್ಟಂದ್ರೆ ಹೆಂಗಾರ ನಮ್ಮ ಸುಮ್ಮನೆ ಕಿರಣಿ ಅದು ಬರ್ತದೆ. ಸವಲತ್ತು ಇದಾರೆ ಅವ್ರು ಮಾಡಿ. ಮನೆಗೆ ಭೀ ಮಾಡ್ಕೋತೇವ್ರಿ ಕೆಲಸ. ರೇಖಾ ಸಿದ್ದರಾಮಯ್ಯ ನಮಗೆ ಭಾಳಷ್ಟು ಸಹಾಯ ಮಾಡ್ಯಾರ. ಬಸ್ ಮಾಡ್ಯಾರ, ಮತ್ತು ತಿಂಗಳಿಗೆ 2,000 ಸಹಾಯ ಮಾಡತ್ತಾರ. ನಮಗೆಲ್ಲ ಅನುಕೂಲ ಮಾಡ್ಯಾರ ನೋಡಿ. ಸಿದ್ದರಾಮಯ್ಯರು ಭಾಳ ಒಳ್ಳೆಯವ್ರ, ಒಳ್ಳೇದೇ ಮಾಡತ್ತಾರ ನಮಗೆ. ಅವ್ರು ಇನ್ನೂ ಇರಲಿ, ದೇವ್ರ ದಯಾಲಿಂದ ಅವ್ರು ಇನ್ನೂ ಹೆಚ್ಚೆಚ್ಚಿಂದ ಅವ್ರು ಇನ್ನೂ ಸೀಟಿನ ಮ್ಯಾಗ ಇರಲಿ ಅಂತ ನಮ್ಮ ಆಸೆ ಅದ ನೋಡ್ರಿ. ಇನ್ನೂ ಅವ್ರು ನಮಗೆ ಭಾಳಷ್ಟು ಸಹಾಯ ಮಾಡ್ತಾರೆ. ಬಡವ್ರ ಬಗ್ಗರಿಗೆ ಎಲ್ಲರಿಗೆ ಸಹಾಯ ಮಾಡ್ತಾರೆ ನೋಡಿ. ಶ್ರೀಮಂತರಿಗೆ ಮಾಡ್ತಾರಂದ್ರೆ ಭೀ ನಮಗೆ ಭಾಳ ಸಹಾಯ ಮಾಡ್ಯಾರ ಅವರು ಇನ್ನೂ ಇರಲಿ ಎಂಬುದು ನಮ್ಮ ಆಸೆ ಅದ ನೋಡ್ರಿ. ಅವ್ರು ಇದ್ದಿನ ಸಲುವಾಗಿ ಇವಾಗ ಎಲ್ಲ ರೈತರಿಗಾಗಲಿ, ಕಾಲೇಜ್ ಮಕ್ಕಳಿಗಾಗಲಿ, ಸ್ಕೂಲ್ ಮಕ್ಕಳಿಗಾಗಲಿ ಸ್ಕಾಲರ್ಶಿಪ್ಪು ಅದೇ ಎಲ್ಲ ಸವಲತ್ತು ಅವರೇ ಕೊಟ್ಟಾರೆ. ನಮ್ದು ಬಡವ್ರ ಮಕ್ಕಳು ಇವತ್ತು ಬದುಕ್ಲತ್ತಿದ್ದೇವೆ ಅಂದ್ರೆ, ಕಾಲೇಜ್ ನಡೆದೇವು ಅಂದ್ರೆ ಅವ್ರದಿಂದೇ ಸಾಧ್ಯ. ಸ್ಕಾಲರ್ಶಿಪ್ ಯಾವಾಗ ಭೀ ಸ್ಕಾಲರ್ಶಿಪ್ ಅವ್ರದಿಂದೇ ಇರಲಿ. ಬೇರೆ ಮೋದಿ ಬಂದಿನಾಗ ನಮಗೆ ಸ್ಕಾಲರ್ಶಿಪ್ಪೇ ಬಂದಿಲ್ಲ. ಪ್ರೈಸ್ ಮನಿ ಎಲ್ಲ ಅವ್ರದಿಂದೇ ಬಂದೈತೆ. ಅಕ್ಕಿ, ಅನ್ನ ಭಾಗ್ಯ ಎಲ್ಲ ಕೊಟ್ಟಾರ. ಅವ್ರದಿಂದ ಇವತ್ತು ರೈತರಾಗಲಿ ಮಕ್ಕಳಾಗಲಿ ಎಲ್ಲ ಸುಕೂನ್ ಶಾಂತಿಲಿಂದಾರ.
ಎಲ್ಲ ಮಂತ್ಲಿ ರೊಕ್ಕ ಕೊಡ್ಲತ್ತಾರ ಹೆಣ್ಮಕ್ಳಿಗೆ ಮನೆ ಖರ್ಚು ನಡೆಸ್ಲಕ್ಕ ಎಲ್ಲ ಸವಲತ್ತು ಆಗತ್ತೆ ಸರ್ ಅವ್ರದ್ದು. ಸಿದ್ದರಾಮಯ್ಯ ಅವರೇ ಚೆನ್ನಾಗಿ ಕೆಲಸ ಮಾಡ್ತಾರಂತ ನಮಗೆ ಅನ್ನಿಸ್ತು ಸರ್. ಅವ್ರು ಇರಬೇಕು. ಲಕ್ಷ್ಮಿ ಹೆಡ್ಗಾಪುರ್ ಸ್ವಲ್ಪ ಮಟ್ಟಿಗೆ ಒಳ್ಳೇದಿದೆ ಸರ್ ಅದು. ನೋಡಿ ಬೇರೆ ಸರ್ಕಾರ ಕೊಟ್ಟಿದ್ದಿಲ್ಲ, ಈ ಸರ್ಕಾರ ಅಂತೂ ಸ್ವಲ್ಪ ಒಳ್ಳೇದಂತೂ ಸ್ವಲ್ಪ ಒಳ್ಳೇದು ಮಾಡ್ಯದಂತ ಈ ಕರ್ನಾಟಕಕ್ಕೆ ಸ್ವಲ್ಪ ಒಳ್ಳೇದು ಅನ್ನಿಸ್ತದೆ ಅಂತ ನಂಗೆ ಅಭಿಪ್ರಾಯ ಇದೆ. ಮುಂದುವರಿಬೇಕು, ಇದ್ರಿಗಿನ ಹೆಚ್ಚಿಗೆ ಆಗಬೇಕು. ಮುಂದುವರಿಯೋದಿಲ್ಲ, ಇದ್ರಿಗಿನ ಹೆಚ್ಚಿಗೆ ಆಗಬೇಕು. ಹೆಣ್ಮಕ್ಳಿಗೆ ಸವಲತ್ತು ಇರಬೇಕು. ಎಲ್ಲರಿಗೆ ಓದಿನವರಿಗೆ ಸ್ವಲ್ಪ ನೌಕರಿ ಅದು ಇದು ಎಲ್ಲ ಬಡ್ದಾಡತ್ತಾರೆಲ್ಲ ಹುಡುಗರಿಗೆ, ಅವರಿಗೆಲ್ಲ ನೌಕರಿ ಕೊಡಬೇಕು. ಆದಷ್ಟು ದೊಡ್ಡ ದೊಡ್ಡ ಕಂಪ್ನಿಗಳು ತೆಗೆದು ಅವರು ಒಳ್ಳೇದು ಎಲ್ಲರಿಗೂ ಒಳ್ಳೇದು ಮಾಡೋದು ಕೋಶಿಶ್ ಮಾಡಬೇಕು ಅವರು. ಯಾಕಂದ್ರೆ ಅವ್ರ ಕೈಯಾಗ ಗೋರ್ಮೆಂಟ್ ಅದಲ್ಲ, ಅವ್ರಿಗೆ ಒಳ್ಳೇದು ಮಾಡ್ಬೇಕಂತ ನಮ್ಮ ಅಭಿಪ್ರಾಯ ಇದೆ ಸರ್. ನನ್ನ ಹೆಸರು ಸಂಗಮೇಶ್ ಅದ, ಅಂಬೇಡ್ಕರ್ ಸರ್ಕಲ್ದಾಗ ನಿಂಬೆಹಣ್ಣು ಮಾರ್ತೀನಿ. ಬಸ್ಸಿಂದೆಲ್ಲ ಈ ಭಾಳ ಜನ ಗರ್ಲ್ಸಿಗೆ ಇದು ಆಗ್ಲತ್ತದ, ವೇಟ್ ಮಾಡ್ಲತ್ತಾರ ಆಟೋಗಳಿಗೆ ಎಲ್ಲಿ ಭೀ ಹೋಗ್ಲಾಗಿರ ಬಸ್ಸಿನಾಗೆಲ್ಲ ಫುಲ್ ಆಗ್ಲತ್ತದಲ್ಲ. ಓನ್ಲಿ ಸ್ಟೂಡೆಂಟ್ಗಳಿಗೆ ಇರ್ಬೇಕಂತ ಆಸೆ ಅದ. ಸೊ ಮತ್ತು ಅಜ್ಜಿ ಇದು ವಯಸ್ಸಾಗಿನವ್ರಿಗೆ ಸ್ನೇಹ ಡಂಗುರ್ಗಿ